ಅಂತ ವೇಷಕ್ಕೆ ಸಿಕ್ಕ ಶಿಕ್ಷೆ ದ್ವೇಷಕ್ಕೆಂದು ಸಿಗಬೇಕು. ದ್ವೇಷಕ್ಕೆ ಸಿಕ್ಕ ಶಿಕ್ಷೆ ವೇಷಕ್ಕೆಂದು ಸಿಗಬೇಕು. ಸದಾಕಾಲ ಸತ್ಯವನ್ನು ಎತ್ತಿ ತೋರಿಸಬೇಕಾದರೆ ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾಯುವ ಕಾವಲಗಾರನಾದ. ಅದರಂತೆ ನನಗೂ ಸತ್ಯ ಸಿಗಬೇಕಾದರೆ ಈ ವೇಷವೇ ನನ್ನ ಬಾಳಿನ ರಸ. ಅಡಿಗೆ ಹೋಗುವುದು ವಿಷ, ಆಗ ಸುಧಾರಿಸುವುದು ಸಮಾಜದ ಕಳ್ಳು ವೇಷ. ಲೋಕವೇ ಹೇಳಿದ ವಿಚಿತ್ರವಾಗಿ ಹತ್ತಿದೆ ನನ್ನನ ದರ್ಪ. ಬಡವರೆಂಬ ಕನಿಕರಸ ಅವನ ಭಾವನೆಯಲ್ಲೇ ಇಲ್ಲ. ಚಚೆ, ಹಾಗೆ ಬಿಡಬಾರದು. ನೀತಿ ತಪ್ಪಿ ನಡೆಯವನು ಅಣ್ಣನಾದರೇನು ತಮ್ಮನಾದರೇನು ಒಂದು ಬುದ್ಧಿ ಕಲಿಸುವುದೇ ಧರ್ಮವಂತನ ದೌರ್ಜನ್ಯ. ಇಲ್ಲದಿದ್ದರೆ ಊರಿಗೆಲ್ಲ ಅನಾಹುತ. ಅದು ಅಲ್ಲದೆ ಈ ಊರಿನ ವಾತಾವರಣ ತಿಳಿದಕ್ಕೆ ಒಬ್ಬ ಸಿಐಡಿ ಇನ್ಸ್ಪೆಕ್ಟರ್ ಅನ್ನು ವರ್ಗಾಯಿಸಿದರಂತೆ. ನಾನು ಬಂದು 4-6 ದಿನಗಳಾದರೂ ಅವನು ಸುಳಿವೇ ಹತ್ತಲಿಲ್ಲ. ನಮಸ್ಕಾರ ರೇ ಧರ್ಮರಾಜ. ನಮಸ್ಕಾರ ರೇ ಅಪ್ಪ. ನಮಸ್ಕಾರ ರೇ. ಯಾರು? ಶಿವರಾಜ್. ಇದೇನು ಬಡ್ಡೆಲ್ಲ ಹರಿಯೋದು ಅಲ್ಲೆಲ್ಲಿ ರಕ್ತದ ಕಲೆ? ಚಚೆ, ಈ ರೀತಿ ಹುತ್ತರಂತೆ ತಿರುಗಾಡಿದರೆ ಬರುವ ಲಾಭವಾದರೇನು? ನೋಡು ಶಿವರಾಜ್, ಈ ವೇಷ ಒಳ್ಳೆಯದಲ್ಲ. ಎಲ್ಲಿಯಾದ್ರೂ ಡಾಕ್ಟರ್ ಹತ್ರ ಹೋಗಿ ಚೆನ್ನಾಗಿ ತೋರಿಸಿಕೊಂಡು ಹುಷಾರಾಗಿ ಬಾಳಬೇಕು. ಏಕೆಂದರೆ ಈಗಿನ ಸಮಾಜ ನೀತಿ ತುಂಬಿದ ಆಗರ ಸ್ವಭಾವ. ಹರಕು ಅರಿವಿ ಕಂಡ ತಕ್ಷಣ ಕಲ್ಲು ಎಸೆಯೋದು ಈಗಿನ ಸಮಾಜದ ಸ್ವಭಾವ. ಯಾಂತವ್ರದಿರಿ ದಣ್ಯಾರ, ಯಾಂತವ್ರದಿರಿ. ಸಮಯ ಬಂದಾಗ ಯಾವ ವೇಷವನ್ನಾರು ಹಾಕಿ ಬದುಕಬೇಕು ದನಿ. ಹಣವಂತ್ರ ತಮ್ಮ ಹಣದ ಅಹಂಕಾರದಿಂದ ಅಡಗಿಸಿ ಬಿಡ್ತಾರೆ ಸತ್ಯದ ಕಳೆಯನ್ನು. ಶಿವರಾಜ್, ಯಾರು ಹೇಳುತ್ತಾರೆ ಸತ್ಯವನ್ನು ಅಡಗಿಸುತ್ತಾರೆ ಎಂದು? ಯಾವ ಮಾನವ ಸೋಕಿನಿಂದ ಮೆರೆದು ಧರ್ಮವನ್ನು ತುಳಿಬೇಕು ಎಂದು ಭಾವಿಸುತ್ತಾನೋ ಅವನ ಅಹಂಕಾರವನ್ನು ಮುರಿಯಲು ಅವನ ಸೋದರ ಹೊಣೆಯಾಗಿರ್ತಾನೆ ವಿನ ಬೇರೆ ಯಾರು ಆಗಿರೋದಿಲ್ಲ. ಏಕೆಂದರೆ ಅದೆಲ್ಲ ಬ್ರಹ್ಮನ ಬರಹ, ಹಿರಿಯ ತಂದೆ ವಿರಹ. ಏನ್ ಹೇಳ್ತೀವೋ ನಮ್ಮ ಅಪ್ಪ, ಏನ್ ಹೇಳ್ತಿ? ಆ ಹಲ್ಕಟ್ಗೇರಿ ಕೆಲಸ ನಿಮ್ಮ ಅಣ್ಣ ಮಾಡ್ತಾನ, ಬೇರೆ ಯಾರು ಮಾಡುದಿಲ್ಲ. ಒಂದಲ್ಲ ಎರಡಲ್ಲ 10 ಕೊಲೆ, 100 ಹೆಣ್ಣು ಮಕ್ಕಳ ಶೀಲಾರಣ. ಬಡವರ ಬಾಯಾಗ ಮಣ್ಣು ಅಂದ ಮ್ಯಾಲ ಒಂದಕ್ಕ 10 ಬಡ್ಡಿ. ಬಡವರ ಬಾಯ ಮಣ್ಣು ಅಂದ ಮೇಲೆ ಅವನೇನ್ ಹಿಡಿತಾರ್ರಿ? ಅವನೇನ್ ಹಿಡಿತಾರು? ಒಂದ್ ವೇಳೆ ಏನಾರು ಸರ್ಕಾರ ಸಂಚ ಮಾಡಿದ್ರ ಅವ್ರ ಬಾಯಾಗ ಲಂಚ ಹಾಕ್ತಾನ ನಿಮ್ಮಣ್ಣ. ಅವದಲ್ಲ ನಿಮ್ಮ ಅಣ್ಣ ಅವ ಒಂದನೇ ಹಲ್ಕ. ಈಗ ನೀನಿಲ್ಲ, ಈಗ ನೀನ ಎರಡನೇ ಹಲ್ಕ. ಮೊದಲ ನಿಮ್ಮ ಅಣ್ಣನ ಬಗ್ಗೆ ವಿಚಾರ ಮಾಡ, ಆಮ್ಯಾಲ ಸತ್ಯವನ್ನ ಎತ್ತಿ ತಿರ್ಗಾಗಿ ಹಿಡಿಯಕ್ರ.
ಯಾಕೆ ಹುಚ್ಚು ತಿರ್ತೀರಿ ಸತ್ಯ ಸತ್ಯ ಅಂತ ಹುಚ್ಚ ಹುಚ್ಚ ಏ ಹುಚ್ಚ ಈ ಹುಚ್ಚ ಹೇಳುವ ಮಾತು ನಿಜ ಇರಬಹುದು ಅಥವಾ ಸುಳ್ಳು ಹೇಳುತ್ತಿರುವನು. ನಾನು ಭಿಕ್ಷೆಗಾಗಿ ತಿರುಗುವುದು ಹಣಕ್ಕಾಗಿ ಅಲ್ಲ. ಎಲ್ಲರೂ ನ್ಯಾಯವನ್ನು ಹೊಟ್ಟೆಗಾಗಿ ಅಲಿದಾಡಿದರ ನಾನು ನ್ಯಾಯ ದೇವತೆಗಾಗಿ ಅಲಿದಾಡುವ ಹುಚ್ಚ್ರಿ, ಅಲಿದಾಡುವ ಹುಚ್ಚ. ಈ ಹುಚ್ಚಿನ ಕಿತ್ತು ಕೇಳ ಯಾರು ದಾರಿ ಊರಾಗ? ಎಲ್ಲ ಸೊಕ್ಕಿನ ಸಾಮ್ರಾಜ್ಯ, ಶ್ರೀಮಂತರ ಸೊಕ್ಕು, ಧರ್ಮ ಧರ್ಮವಾಗಿ ಕರ್ಮ ಕಾಯಕದ ಕೈಲಾಸವಾಗುತ್ತಿದೆ. ಯಾಕಂದ್ರ ಈ ಊರಾಗ ಅತ್ಯಾಚಾರ ಹೆಚ್ಚಾಗತೈತಿ. ಬಡವರ ಅಕ್ಕ ತಂಗಿಯರ ಚೀಲ ಹರಣ ಹಾಗೂ ಮದುವೆ ಆದವರ ಮಾಂಗಲ್ಯಕ್ಕೆ ಮಾನ ಹರಣ. ಒಂದು ಸಮಯ ಬಡವರ ಹೆಂಡಂದಿರು ಅಂದ ಚಂದವಾಗಿ ಕಂಡ್ರ ಚಂದ್ರ ಚಕೋರಣನಂತೆ ಚಂದದ ಮಾತುಗಳನ್ನು ಹೇಳಿ ಮದುವೆ ಆಗು ಎಂದು ಮರಳು ಮಾಡಿ ಹೆಣ್ಣಿನ ಬಾಳಿಗೆ ಮಣ್ಣು ಮುಕ್ಕಿಸುವ ಮತ್ತೆ ಹೀನರ ಅಹಂಕಾರಕ್ಕೆ ಶಿಕ್ಷೆ ಕೊಡಿಸ್ರಿ ಅಪ್ಪ, ಶಿಕ್ಷೆ ಕೊಡಿಸ್ರಿ. ಈ ರೀತಿ ಜೋಳಿಗೆ ಕಟ್ಟಿಕೊಂಡು ಭಿಕ್ಷೆ ಬೇಡಿದೆ ವಿನಃ ನನ್ನ ಹೊಟ್ಟೆಗಲ್ರಿ ಅಪ್ಪ, ನನ್ನ ಹೊಟ್ಟೆಗಲ್ಲ. ಹಸಿವಾಗಿದೆ ಎಂದು ಹಸಿದು ನಿಂತ ಧರ್ಮ ದೇವತೆ ಹೊಟ್ಟೆಗೆ. ತಪ್ಪಾಯ್ತಪ್ಪ, ಪಾಪ ಹಸಿದವನೊಂದು ಕಾಸಿನ ಕಂಚು ಕೊಡಲು ಕೈ ಚಾಚಿದೆ. ಹೋಗ್ಲಿ, ನಿಮ್ಮ ತಮ್ಮ ಹೆಸರೇನಾದರೂ ಹೇಳಪ್ಪ. ಹೋಲ್ ಬಿಡ್ರಿ ಅಪ್ಪ, ಯಾಕಂದ್ರ ತಪ್ಪು ನಿಮ್ದಲ್ಲ ನಮ್ದೈತಿ. ಯಾಕ ಈಗಿನ ಕಲಿಯುಗದಾಗ ಲಂಚ ಸಾಮ್ರಾಜ್ಯವ ಕಂಚಿನ ಲಂಚವ ಮಿಂಚು ಮಿಂಚಾಗಿ ದುಡ್ಡಿನ ದರ್ಪವ ಸಿಡಿದೆದ್ದು ಗುಡುಗಾಗಿದೆ ನೋಡ್ರಿ ಅಪ್ಪ. ನನ್ನ ಹೆಸರು ಪರಮೇಶಪ್ಪ ಅಂತ. ಆದ್ರೆ ಏನ್ ಮಾಡೋದೈತ್ರಿ, ಹೆಸರಿಗೆ ತಕ್ಕಂತ ಧರ್ಮದ ದಾಸನಾಗಿ ಬಾಳ್ಬೇಕಂದ್ರ ಮಾಡಿಕೊಂಡು ಮಾಡಿದ ಮಣ್ಣಾಗ ಮುಚ್ಚಿ ಈ ರೀತಿ ಹುತ್ತನಾಗಿ ತಿರುಗಾಡಕತ್ತೀನಿರಪ್ಪ, ಈ ರೀತಿ ಹುತ್ತನಾಗಿ ತಿರುಗಾಡಕತ್ತೀನಿ. ಸತ್ಯವನ್ನ ಎತ್ತಿ ಹಿಡಿಬೇಕಂತ ಅಂಗಲ ಹಚ್ಚಿದಾರ ನನ್ನನ್ನು ನುಂಗಿ ನೀರು ಕುಡಿಯಾಕತ್ತಾಳ್ರಪ್ಪ, ನನ್ನನ್ನು ನುಂಗಿ ನೀರು ಕುಡಿಯಾಕತ್ತಾಳ ನಮ್ಮವ್ವ ನ್ಯಾಯ ದೇವತೆ. ಅದೆಲ್ಲ ಹೋಲ್ಬಿಡ್ರಿ ಅಪ್ಪ. ಬಡವನ ಸಿಟ್ಟು ದೌಡಿ ಮೂಲ ನಂಗ ನನಗ್ ನೋವಾಗೋದಕ್ಕೆ ಏನೇನೋ ಮಾತಾಡ್ಬಿಟ್ಟೆ ಅಲ್ರಿ. ತಮ್ಮ ಹೆಸರು ಏನಂತ ಕೇಳ್ಬೋದೇನ್ರಿ? ಕೇಳ್ಬೋದು ಪರಮೇಶಪ್ಪ, ಅದಕ್ಕೆ ಸಂಕೋಚ? ನೋಡು, ನನ್ನ ಹೆಸರು ಧರ್ಮರಾಜ ಅಂತ. ನೀವು ವಾದಿರಾಜನ ತಮ್ಮ ಧರ್ಮರಾಜರೇ? ಹೌದು ಪರಮೇಶಪ್ಪ. ಹೇಗೆ ಗಾಬರಿ ಅದೆಲ್ಲೋ? ತಪ್ಪಾಯ್ತ್ರಪ್ಪ, ಕ್ಷಮಾ ಮಾಡ್ರಿ. ಹೇಗೆ ಪರಮೇಶಪ್ಪ, ನೀನೇಕೆ ನನ್ನ ಪಾದವನ್ನು ಹಿಡಿದು ಅಂಗಲ ಹಚ್ಚುವೆ? ನೀನೇನು ಮಾಡಿರುವೆ ಅಂತ ಮಹಾಪರಾಧವನು? ಚಚೆ, ಭಾರಿ ಸ್ವಾಭಿಮಾನದ ಗುಣದವನು ನೀನು. ನಾನೇನು ಮಾಡಿಲ್ರಿ ಅಪ್ಪ, ನಾನೇನು ಮಾಡಿಲ್ಲ. ಆದ್ರ ಇದುವರೆಗೆ ನಿಮ್ಮ ಮುಂದೆ ಹೇಳಿದ ವಿಷಯ ಬೇರೆ ಯಾರ್ದು ಅಲ್ರಿ ಅಪ್ಪ, ಬೇರೆ ಯಾರ್ದು ಅಲ್ಲ. ನಿಮ್ಮನ್ನ ಕೈ ಮುಗಿದ್ ಕೇಳ್ತೇನ್ರಿ. ಆದ್ರ ಈ ವಿಷಯ ನಿಮ್ಮ ಅಣ್ಣನವ್ರ ಮುಂದೆ ಬಾಯಿ ಬಿಚ್ಚಬೇಡ್ರಪ್ಪ, ಬಾಯಿ ಬಿಚ್ಚಬೇಡ್ರಿ. ಅವನಿಗೆ ಹೆದರುತ್ತೀಯೋ? ಅವನ ಕಾಲ ಅಂತಿಮಕ್ಕೆ ಬರ ಹತ್ತಿದೆ. ತಿಥಿಗಾಲ ತುಂಬಿ ಬಂದಾಗ ಅತಿಯಾಗುವುದು ಸಹಜ. ಒಂದು ವೇಳೆ ನಾನು ಅವನ ಮುಂದೆ ಹೇಳಿದರೆ ಅವನೇನು ಮಾಡುತ್ತಾನೆ ನಿಮ್ಮನ್ನು? ಅದ್ರ ಕತಿ ದೊಡ್ಡದೈತಿರಪ್ಪ, ಅದ್ರ ಕತಿ ದೊಡ್ಡದೈತಿ. ನಾನಿನ್ನು ಜೈಲಿಂದ ಬಂದು 4 ದಿನ ಆಗಿಲ್ಲ. ಮತ್ ನೀವು ಏನಾದ್ರು ಅವ್ರ ಮುಂದೆ ನನ್ನ ವಿಷಯ ಹೋಗಿ ಹೇಳಿದ್ರ ನನ್ನ ಪಾಲಿಗೆ ಬರುದು ನೇಣಿನ ಹಗ್ಗವೇ ವಿನಃ ಕರುಣೆ ಮಮಕಾರ ಅಲ್ರಿ, ಕರುಣೆ ಮಮಕಾರ ಅಲ್ಲ. ಹೆದರಬೇಡ ಪರಮೇಶಪ್ಪ, ಹೆದರಬೇಡ. ಇದುವರೆಗೆ ಮೂರ್ಖ ಮೂಕಳೆ ಕುಳಿತಿರೋ ಧರ್ಮವನ್ನು ಬಡದೆಬ್ಬಿಸಿ ಅವನನ್ನು ಮಣ್ಣುಡಿಸಿ ಅಹಂಕಾರದಿಂದ ಮೆರೆಯುತ್ತಿರುವ ಕುಂಡಿಗಳ ಕೈಗೆ ಸಪ್ಪಳನ್ನು ತೊಡಿಸಿ ಮಂಕಿಗಳ ಮುಖಕ್ಕೆ ಮಸಿ ಹಚ್ಚಿ ಸೋಕ್ಕಿನಲ್ಲಿ ಮೆರೆಯುತ್ತಿರುವ ಕುಂಡಿಗಳ ಕೈಗೆ ಕಬ್ಬಿಲ ಸಂಕೋನ ತೊಡಿಸಿ ಸೋಕ್ಕಿನ ಸಾಮ್ರಾಜ್ಯವನ್ನು ನಿಖರಿಸುತ್ತಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಏನಂತೀರಿ ನೀವು?
ನಿಮ್ಮ ಅಣ್ಣನವ್ರ ಕೈ ಬೇಡಿ ಹಾಕ್ತೀರ ಅದಾಗದ ವಿಷಯ ರೀ ಅಪ್ಪ, ಅದಾಗದ ವಿಷಯ. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಕಾಕಿ ಕರಿಬಿಟ್ಟವ್ರನ್ನ ಕಂಡ್ರ ದಿನಕ್ಕೆ ಭೇಟಿ ಆಗಿ ಅವ್ರ ಹೊಟ್ಟ ಬಟ್ಟಾಗ ಸಾಕಷ್ಟು ಹಣವನ್ನು ಕೊಟ್ಟು ನಮ್ಮೂರ್ ಪಂಚಾಯತಿ ಕಟ್ಟಿಗೆ ಬಂದ್ರ ಸಾಕಷ್ಟು ಬೇಣಿನ ಊಟ ಮಾಡಿಸಿ ಯಾರೇನ್ ಹೇಳಿದ್ರು ಕೇಳ್ಬೇಡ್ರಿ, ಈ ವಾದಿ ರಾಜನ್ ಮಾತವೇ ಮಾಡಿ ಅಂತ ಹೇಳಂತಲ್ರಿ. ಯಾಕಂತ ನನ್ ಮಗ ಹೋಗ್ಬಿಡ್ರಿ. ಬರ್ತೇನ್ರಿ ಅಪ್ಪ, ನಮಸ್ಕಾರ. ರಾಜಿಗೆ ಏನೇನು ಮಾತಾಡ್ಬಿಟ್ರಿ ಹುಚ್ಚ. ಬರ್ತೇನ್ರಿ ಅಪ್ಪ, ನಮಸ್ಕಾರ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅದಕ್ಕೆ ಇನ್ನೈದಾಗರ ಊರಲ್ಲಿ ವಿಚಿತ್ರವಾಗ ಎತ್ತಿದೆ. ಇನ್ನು ಮುಂದೆ ಹೀಗೇನಾದರೂ ನಡೆದರೆ ಮೊದಲ ಅವನ ಕೈಗೆ ಬೇಡಿಯನ್ನು ಹಾಕಿಸಿ ಕತ್ತಲ ಕೋಣೆ ಕಳಿಸುವುದೇ ಉತ್ತಮ. ಇಲ್ಲದಿದ್ದರೆ ಊರಿಗೆಲ್ಲ ಅನಾಹುತ. ಆತ್ಮೀಯ ಗೆಳೆಯನಾದ ಬಾಳಪ್ಪ ಕಿಚಡಿ 101 ರೂಪಾಯಿ ಹಾಕಿದ್ದಾರೆ. ನನ್ನ ಆತ್ಮೀಯ ಗೆಳೆಯನಾದ ಸಂಜು ತಳವಾರ್ ಇವರು 51 ರೂಪಾಯಿ ಹಾಕಿದ್ದಾರೆ. ಅವರ ಅನಂತ ಇಬ್ಬರಿಗೂ ಧನ್ಯವಾದಗಳು.